ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೆದ್ದಾರಿಯಲ್ಲಿ ಆರ್ಟಿಒ ಅಧಿಕಾರಿಗಳ ಎಡವಟ್ಟಿಗೆ ಲಾರಿ ಒಂದು ಆಕ್ಸಿಡೆಂಟ್ಗೆ ತುತ್ತಾಗಿದೆ. ತಮ್ಮದಲ್ಲದ ವ್ಯಾಪ್ತಿಯಲ್ಲಿ ಅಧಿಕಾರಿಗಳಿಂದ ಕಾರ್ಯಾಚರಣೆ ನಡೆಸಲಾಗ್ತಾ ಇತ್ತು. ತಿರುವಿನಲ್ಲಿ ಲಾರಿ ತಡೆಯೋಕೆ ನೆಲಮಂಗಲದ ಆರ್ಟಿಒ ಆಫೀಸರ್ಸ್ಗಳು ಮುಂದಾದರು. ಲಾರಿ ಒಂದನ್ನ ಅಡ್ಡಗಟ್ಟಿ ರಸ್ತೆ ಪಕ್ಕಕ್ಕೆ ಆರ್ಟಿಒ ಅಧಿಕಾರಿಗಳು ಲಾರಿನ ಅಡ್ಡ ಹಾಕಿ ನಿಲ್ಸಿದ್ದಾರೆ. ಲಾರಿ ನಿಲ್ತಾ ಇದ್ದಂತೆ ಹಿಂದೆ ಬರ್ತಾ ಇದ್ದ ಮತ್ತೊಂದು ಲಾರಿ ಬ್ಯಾಲೆನ್ಸ್ ತಪ್ಪಿತು, ಡಿಕ್ಕಿ ಹೊಡಿತು. ಲಾರಿ ಬೀಳ್ತಾ ಇದ್ದಂತೆ ಜೀಪ್ ಸಮೇತ ಆರ್ಟಿಒ ಆಫೀಸರ್ಸ್ಗಳು ಕಾಲ್ ಕೆತ್ತಿದ್ದಾರೆ. ಇಲ್ಲಿಂದ ನೆಲಮಂಗಲ ಆರ್ಟಿಒ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋಲಾರದಲ್ಲಿ 2 ದಿನ ಸ್ಕ್ವಾಡ್ ನಲ್ಲಿದ್ರು ನೆಲಮಂಗಲದ ಆರ್ಟಿಒ ಆಫೀಸರ್ಸ್ಗಳು. ಸ್ಕ್ವಾಡ್ ಮುಗಿಸಿ ವಾಪಸ್ ಬರುವಾಗ ದೇವನಹಳ್ಳಿ ಬಳಿ ಲಾರಿ ತಡೆದಿದ್ದಾರೆ. ಸದ್ಯ ಗಾಯಗೊಂಡ ಲಾರಿ ಚಾಲಕ ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಅನ್ಸೈಂಟಿಫಿಕ್ ಆಗಿ ಇವರುಗಳು ವಸೂಲಿ ಮಾಡಕ್ ಹೋಗಿದ್ರ ಅಂತಲೂ ಕೂಡ ಬಂದ್ಬಿಡುತ್ತೆ ಪ್ರಶ್ನೆ. ಅಲ್ಲಿ ನೋಡಿ, ಅಲ್ಲಿ ಅದು ರಸ್ತೆಗೆ ಗಾಡಿ ಸೈಡಿಗೆ ಹಾಕಿ ವೆಹಿಕಲ್ಗಳನ್ನ ಅಡ್ಡ ಹಿಡಿಯುವಂತಹ ದಾರಿ. ಅದು ನೋಡ್ತಾ ಇದ್ದೀರಿ, ಹೋಗ್ತಾ ಇದ್ರು ಅವ್ರು ಕೆಲಸ ಮುಗಿಸ್ಕೊಂಡು. ಸಾಧ್ಯ ಆದ್ರೆ ಇಲ್ಲೊಂದು ವಸೂಲಿ ಮಾಡ್ಬಿಡೋಣ ಅಂತ ನಿಲ್ಸಿಬಿಟ್ಟಿದ್ದಾರೆ. ಅದೇನಾಯ್ತು, ಹಿಂದೆ ಬರ್ತಾ ಇರೋರಿಗೆ ಗೊತ್ತಿಲ್ಲ ಹಿಂಗೆ ಲಾರಿನ ತಡೆಗಟ್ಟಿದ್ದು. ಇವ್ರು ಲಾರಿ ತಡಿತಾ ಇದ್ದಂತೆ ಹಿಂದೆ ಅವ್ರು ಬಂದು ಡಿಕ್ಕಿ ಹೊಡೆದ್ರು. ಅಲ್ಲಿ ನೋಡಿ, ಇಲ್ಲಿ ಪೊಲೀಸರು ಅನಂತರ ಕಳ್ಳರ ತರ ಹೋಗ್ತಾ ಇದ್ದಾರೆ. ಇದು ಅನುಮಾನ ಕಾರಣ ಆಗ್ತಾ ಇದೆ. ನೀವು ಅಡ್ಡ ಹಾಕಿದ ತಪ್ಪಲ್ಲ, ತನಿಖೆ ಮಾಡ್ತೀವಿ ಅಂತ ಇದ್ ಮಾಡಿದ ತಪ್ಪಲ್ಲ. ಬಹುಶಃ ಅವರು ಜೀಪಲ್ಲಿ ಹೋಗ್ಬೇಕಾದ್ರೆ ಇವ್ರಿಗೆ ಏನೋ ಸ್ವಲ್ಪ ಅನುಮಾನ ಬಂದಿರ್ಬೋದೇನೋ, ಅಥವಾ ಹೋಗೋದು ಹೆಂಗಿದ್ರು ಹೋಗ್ತಾ ಇದೀವಿ, ಜೇಬ್ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇರಪ್ಪ ಮನೆಗೆ ಹೋಗಕ್ಕಿಂತ ಮುಂಚೆ ಅಂತ ನಡು ರೋಡಲ್ಲೇ ನಿಲ್ಲಿಸ್ಬಿಡೋದು. ನೋಡಿ, ಅಲ್ಲಿ ರಾಜಾರೋಷವಾಗಿ ಸೈಡಿಗೆ ಹಾಕೋ ಅಂತ ಇರೋರು ಹಿಂದೆ ಬಂದು ಒಂದು ಲಾರಿ ಡಿಕ್ಕಿ ಹೊಡೆದ ತಕ್ಷಣ ಕಳ್ಳರ ತರ ಓಡೋಗ್ತಾರೆ. ಶೇಮ್ ಆಗ್ಬೇಕಷ್ಟೇ, ಇನ್ನೇನು ಅಲ್ಲ ಇಂಥ ಇನ್ಸಿಡೆಂಟ್ಗಳು ನಡೆದಾಗ. ಲಾರಿಲಿದ್ದಂತಹ ವಸ್ತುಗಳು ಕೂಡ ಡ್ಯಾಮೇಜ್ ಆಗಿವೆ. ಅಂದರೆ ಲೋಡ್ ಆಗಿದ್ದಂತಹ ವಸ್ತುಗಳು ಏನೋ ಮೂಟೆ ಚೀಲದಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿ ಅಸಹ್ಯ ಆ್ಯಂಡ್ ನಗು ಬರ್ಸುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಪೊಲೀಸರು ಕಳ್ಳರ ಥರ ಓಡೋದ್ರು ಆಮೇಲೆ ಅದೇ ಜೀಪ್ ಹತ್ಕೊಂಡು. ಹಿಂಗೆ ಹಾಕೊಂಡು ಸರ್, ಹಿಂಗೆ ಹಾಕೊಂಡು ಆರಾಮಾಗಿ ಓಡಾಗುತ್ತೆ. ಅಲ್ಲಿ ಒಂದು ಎತ್ಕೊಂಡು ಹೋಗ್ಬೇಕು, ಆರಾಮಾಗ कितना मीटर है? 20 लोड अच्छे से होता है, जल्दी जल्दी. ಕಟ್ ಮಾಡೋಣ, ಹಿಂಗೆ ಹಾಕೊಂಡು ಸರ್, ಹಿಂಗೆ ಹಾಕೊಂಡು ಆರಾಮಾಗಿ ಓಡಾಗುತ್ತೆ. ಪೊಲೀಸರಿಗೆ ಶೇಮ್ ಆಗುವಂತಹ ವಿಜುವಲ್ಸ್ ಇದು ನಿಜಕ್ಕೂ ಕೂಡ. ಪೊಲೀಸರಿಗೆ, ಕೆಲ ಪೊಲೀಸರಿಗೆ, ಎಲ್ರಿಗೂ ಅಲ್ಲ, ವಸೂಲಿ ಗಿರಾಕಿಗಳು ಅಂತ ಕರಿತಾ ಇದ್ದಾರೆ ಜನ. ಈ ತಿಗಣೆ ಆದ್ರೂ ಪರವಾಗಿಲ್ಲ, ಹೊಟ್ಟೆ ತುಂಬಿದ ತಕ್ಷಣ ಮೈಯನ್ನ ಬಿಟ್ಟು ಹೋಗ್ಬಿಡುತ್ತೆ ರಕ್ತ ಹೀರಿ. ಬಟ್ ಪೊಲೀಸರು ಹಂಗಲ್ಲ, ಅದಕ್ಕಿಂತಲೂ ಕಡೆ ಅನ್ನುವಂತಹ ವಸೂಲಿ ಗಿರಾಕಿ ಅನ್ನೋ ಪದಗಳನ್ನು ಕರೀತಾರೆ. ಎಲ್ಲ ಪೊಲೀಸರು ಅಂತ ನಾವು ಹೇಳ್ತಾ ಇಲ್ಲ, ಕೆಲವರು. ಅದ್ರ ನಡುವೆ ನೋಡಿ, ಅಲ್ಲಿ ಅನ್ಸೈಂಟಿಫಿಕ್ ಆಗಿ ಅಡ್ಡ ಹಾಕೋದು, ತಡೆದಿದ್ದಲ್ದೆ ಒಂದಕ್ಕೊಂದು ಡಿಕ್ಕಿಯಾಗಿ ಆಕ್ಸಿಡೆಂಟ್ ಆದ್ರೆ ಅಲ್ಲಿಂದ ಕಳ್ಳರ ತರ ಓಡೋಗೋದು, ಇದು ಶೇಮ್ ಅಲ್ದೆ ಇನ್ನೇನು. ಯೂನಿಫಾರ್ಮ್ ಹಾಕೊಂಡು ಕಳ್ಳರ ತರ ಹಂಗೆ ಓಡೋದ್ರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕಲ್ಲಿಗ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಈ ಘಟನೆ ನಡೆದಿರೋದು ಯಾವಾಗ? ಈ ಘಟನೆಗೆ ಒಂದು ಸ್ಪಷ್ಟನೆಯನ್ನ ಆ ಕಳ್ಳರ ತರ ಓಡೋಗಿರೋ ಪೊಲೀಸರು ಹೆಂಗ್ ಕೊಡ್ತಾರೆ? ವಿದ್ಯಾ, ಈ ಘಟನೆ ನಡೆದಿರುವಂತದ್ದು ನಿನ್ನೆ ಸಂಜೆ ನಡೆದಿರುವಂತದ್ದು. ಪ್ರಮುಖವಾಗಿ ಈ ಒಂದು ಘಟನೆಗೆ ಕಾರಣ ಆಗಿರುವಂತವ್ರು ನೆಲಮಂಗಲ ಸಾರಿಗೆ ಇಲಾಖೆ ಅಧಿಕಾರಿಗಳು. ಇವರು ಏಕಾಏಕಿ ಹೈವೇನಲ್ಲಿ ಟೋಲ್ ಅನ್ನ ದಾಟಿ ಮುಂದೆ ಬರ್ತಾ ಇದ್ದಂತಹ ಹೆವಿ ಲಾರಿಗಳನ್ನ ಅಡ್ಡಗಟ್ಟುವಂತ ಕೆಲಸವನ್ನ ಮಾಡ್ತಾರೆ. ನಿಯಮದ ಪ್ರಕಾರ ಹೈವೇಗಳಲ್ಲಿ ಲಾರಿಯನ್ನ ಅಡ್ಡ ಹಾಕ್ಲೇಬಾರದು ಅನ್ನುವಂತಹ ನಿಯಮ ಇದೆ. ಆದ್ರೆ ಇದ್ದಂತಹ ನೆಲಮಂಗಲದ ಕೆಲ ಹಣಬಾಕ ಆರ್ಟಿಒ ಅಧಿಕಾರಿಗಳು ಈ ಒಂದು ಲಾರಿಯನ್ನ ಹೈವೇನಲ್ಲಿ ಅಡ್ಡಗಟ್ಟುವಂತ ಕೆಲಸವನ್ನ ಮಾಡ್ತಾರೆ. ನೆಲಮಂಗಲ ಆರ್ಟಿಒ ಅಧಿಕಾರಿಗಳು ದೇವನಹಳ್ಳಿ ಸಮೀಪ ಯಾಕೆ ಲಾರಿಯನ್ನ ಅಡ್ಡ ಹಾಕ್ತಾರೆ ಅನ್ನುವಂತ ಪ್ರಶ್ನೆ ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಈ ಒಂದು ನೆಲಮಂಗಲ ಆರ್ಟಿಒ ಅಧಿಕಾರಿಗಳನ್ನ ಕೋಲಾರದಲ್ಲಿ ಸ್ಕ್ವಾಡ್ ಡ್ಯೂಟಿಗೆ ಹಾಕಲಾಗಿತ್ತು 2 ದಿನಗಳ ಕಾಲ. ಅವರು ವಾಪಸ್ಸು ನೆಲಮಂಗಲಕ್ಕೆ ಬರುವಂತ ಸಂದರ್ಭದಲ್ಲಿ ದೇವನಹಳ್ಳಿ ಸಮೀಪ ಸಂಜೆ 5 ಗಂಟೆ ಸುಮಾರಿಗೆ ಹೈವೇನಲ್ಲಿ ಲಾರಿಯನ್ನು ಅಡ್ಡ ಹಾಕಲಿಕ್ಕೆ ಮುಂದಾಗ್ತಾರೆ. ಏಕಾಏಕಿ ಅಂದ್ರೆ ಹೈವೇ ಅಂತಂದಾಗ ನಾರ್ಮಲ್ ಆಗಿ 70 ರಿಂದ 80 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಇರುತ್ತೆ. ಏಕಾಏಕಿ ಲಾರಿಯನ್ನು ಅಡ್ಡ ಹಾಕಿದಂತ ಸಂದರ್ಭದಲ್ಲಿ ಆ ಲಾರಿ ಚಾಲಕ ಸೈಡಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾನೆ. ಆ ಒಂದು ಲಾರಿಯ
ಲಾರಿಯ ಹಿಂದೆ ಬರ್ತಾ ಇದ್ದಂತಹ ಮತ್ತೊಂದು ಲಾರಿಗೆ ಈತ ಸೈಡಿಗೆ ಹಾಕ್ತಿದ್ದಾನೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಏಕಾಏಕಿ ಬಂದು ಲಾರಿ RTO ಅಧಿಕಾರಿಗಳು ನಿಲ್ಸಿದಂತಹ ಲಾರಿಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಲಾರಿ ಪಲ್ಟಿ ಆಗುತ್ತೆ. ಘಟನೆಗೆ ಚಾಲಕ ಮತ್ತೆ ಕಂಡಕ್ಟರ್, ಚಾಲಕ ಮತ್ತೆ ಕ್ಲೀನರ್ ಏನಿರುತ್ತೆ ಅವರಿಗೆ ಗಂಭೀರವಾದಂತಹ ಗಾಯಗಳಾಗುತ್ತೆ. ಹತ್ತಿರದಲ್ಲಿರುವಂತಹ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದ್ರೆ ಇಲ್ಲಿ ಮಾನವೀಯತೆಯನ್ನ ಅಧಿಕಾರಿಗಳು ಮರಿಬೇಕಾಗಿತ್ತು. ಅದು ಯಾವಾಗ ಲಾರಿ ಆಕ್ಸಿಡೆಂಟ್ ಆಗಿ ಪಲ್ಟಿ ಆಗುತ್ತೆ ಅವರು ತಾವು ಬಚಾವ್ ಆಗ್ಬೇಕು ಅನ್ನುವಂಥದ್ದು, ಎಲ್ಲಿ ಆರೋಪ ತಮ್ಮ ಮೇಲೆ ಬರುತ್ತೋ ಅನ್ನುವಂಥದ್ದನ್ನ ಅರ್ಥಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. CCTV ದೃಶ್ಯ ಕೂಡ ಇರುವಂತದ್ದು. ಅವರು ಆಕ್ಸಿಡೆಂಟ್ ಆಗ್ತಿದ್ದಂಗೆ ಓಡೋಗುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಮಾನವೀಯತೆ, ಹಣದ ಹಿಂದೆ ಹೋದಂತ ಅಧಿಕಾರಿಗಳು ಮಾನವೀಯತೆಯನ್ನ ಮರ್ತಿರುವಂತದ್ದು ಎಷ್ಟು ಸರಿ ಅನ್ನುವಂತ ಒಂದು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.